ದಾಳಿಗೂ ಮುನ್ನ ದೆಹಲಿಯನ್ನ ಡಾಕ್ಟರ್ ರೂಪದಲ್ಲಿದ್ದ ರಾಕ್ಷಸ ಉಮರ್ ಸುತ್ತಾಡಿದ್ದ. ಕನೌಟ್ ಪ್ಲೇಸ್ ಸೇರಿದಂತೆ ಸೆಂಟ್ರಲ್ ದೆಹಲಿಯಲ್ಲಿ ಇವನು ರೌಂಡ್ಸ್ ಹಾಕಿದ್ದ. ಬೆಳಗಿನ ಜಾವ 2:30 ಸುಮಾರಿಗೆ ಈ ಡಾಕ್ಟರ್ ಅಥವಾ ಡೆವಿಲ್ ಡಾಕ್ಟರ್ ಸಂಚಾರವನ್ನು ಮಾಡಿದ್ದ. ಹುಂಡಾಯಿ i20 ಕಾರನ್ನು ಚಲಾಯಿಸಿಕೊಂಡು ಕೆಲವು ಕಡೆಗಳಲ್ಲಿ ಒಂದು ಬ್ಲೂ ಪ್ರಿಂಟ್ ಏನಾದರೂ ರೆಡಿ ಮಾಡ್ಕೊಳ್ತಾ ಇದ್ನ ಇವನು ಅನ್ನೋದು ಗೊತ್ತಾಗಬೇಕಾಗಿದೆ ನಮಗೆ. ಸ್ಫೋಟದಲ್ಲಿ ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕಗಳ ಬಳಕೆ ಆಗಿರೋ ಶಂಕೆ ಇದೆ. ಕಾರಣ ಇಂಟೆನ್ಸಿಟಿ ವಾಸ್ ವೆರಿ ಹೈ. ಕನೌಟ್ ಪ್ಲೇಸ್ ಸೇರಿದಂತೆ ಅಂದರೆ ಈ ಕಾರು ಬಂದು ಯಾವಾಗ ನಿಂತ್ಕೊಳ್ಳುತ್ತೆ ಸುತ್ತಮುತ್ತ ಎಲ್ಲ ದೇಹಗಳೆಲ್ಲ ಛಿದ್ರ ಆಗುತ್ತೆ, ಹೊತ್ತಿ ಉರಿಯುತ್ತೆ, ಬೆಂಕಿಯ ತೀವ್ರತೆ ಒಳ್ಳೆ ವಾಲ್ಕೇನೋ ಸ್ಫೋಟ ಆದಂಗೆ ಅಲ್ಲೊಂದು ದೊಡ್ಡ ಶಬ್ದ, ಆಮೇಲೆ ಅಷ್ಟೊತ್ತು ತನಕ ಬೆಂಕಿ ಹೊತ್ತು ಉರಿಯುತ್ತೆ ಅಂದಾಗ ಸ್ಫೋಟಕಗಳ ಪ್ರಮಾಣ ಜಾಸ್ತಿ ಅಂತ. ಶಬೀರ್, ನಾನು ಕೇಳ್ತಾ ಇದ್ದೆ, ಎಲ್ಲೋ ಈ ಬಾಂಬನ್ನು ಇಡೋದಕ್ಕೆ ಹೋಗಿ ಇನ್ನೆಲ್ಲೋ ಸ್ಫೋಟ ಆಯ್ತಾ ಅನ್ನೋ ಒಂದು ಅನುಮಾನ ಇದೆ. ಆಕಸ್ಮಿಕವಾಗಿ ಸ್ಫೋಟ ಆಗಿದ್ದಿರಬಹುದಾ ಅಂತ ಏನು ಮಾಹಿತಿಗಳು ಸಿಗ್ತಾ ಇದೆ, ಮತ್ತೆ ಸ್ಫೋಟಕ್ಕೆ ಬಳಸಿರುವ ವಸ್ತುಗಳ ಬಗ್ಗೆ ಏನೇನು ಮಾಹಿತಿಗಳು ಲಭ್ಯ ಆಗಿದೆ? ಮಮತಾ, ನೋಡಿ, ಈ ಒಂದು ಸ್ಫೋಟಕ್ಕೆ ಬಳಸಬೇಕಾದಂಥ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ನ ಅತಿ ಹೆಚ್ಚು ಬಳಸಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಫರೀದಾಬಾದ್ ಫತೇಪುರ್ನಲ್ಲೂ ಕೂಡ ಒಂದು ದೊಡ್ಡ ಗೋದಾಮ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನು ಕೂಡ ಸ್ಟಾಕ್ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಈಗ ನಮಗೆ ಗೊತ್ತಾಗಿರುವಂಥದ್ದು. ಸೊ ಇದನ್ನ ಉದ್ದೇಶಪೂರ್ವಕವಾಗಿ ದಾಳಿಯನ್ನ ಮಾಡುವಂತ ಸ್ಕೆಚ್ ಹಾಕಲಾಗಿತ್ತು. ಆದರೆ ಡಾಕ್ಟರ್ ಉಮರ್ ಏನಿದ್ದಾನೆ, ಆತನ ಇತರೆ ಸಂಗಡಿಗರು ಅವರೆಲ್ಲರೂ ಕೂಡ ಒಬ್ಬರಾದಂತೆ ಒಬ್ಬರು ಬಂಧನಕ್ಕೆ ಒಳಪಟ್ಟ ಇಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಆತಂಕಕ್ಕೆ ಡಾಕ್ಟರ್ ಉಮರ್ ಒಳಗಾಗಿದ್ದ. ಸೊ ಹೀಗಾಗಿ ಶೀಘ್ರದಲ್ಲಿ ದಾಳಿಯನ್ನ ಮಾಡಿ ಮುಗಿಸಬೇಕು ಅನ್ನುವಂತಹ ಒತ್ತಡದಲ್ಲಿ ಈ ಒಂದು ದಾಳಿಯನ್ನ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಪೊಲೀಸರು ಹೇಳುವ ಪ್ರಕಾರ ದೆಹಲಿ ಸೇರಿದಂತೆ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡಲಿಕ್ಕೆ ಈ ಡಾಕ್ಟರ್ಸ್ ಗ್ಯಾಂಗ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಸೊ ಯಾವಾಗ ಫರೀದಾಬಾದ್, ಜಮ್ಮು ಕಾಶ್ಮೀರ, ಲಕ್ನೋ ಸೇರಿದಂತೆ ಬೇರೆ ಬೇರೆ ಕಡೆಗೆ ಎಲ್ಲ ಟೆರರಿಸ್ಟ್ಗಳು ಬಂಧನ ಆಗ್ಲಿಕ್ಕೆ ಶುರುವಾಯಿತು, ಈ ಡಾಕ್ಟರ್ಗಳು ಬಂಧನ ಆಗ್ಲಿಕ್ಕೆ ಶುರುವಾಯಿತು, ಆಗ ಡಾಕ್ಟರ್ ಉಮರ್ ಕೂಡ ಬಂಧನಕ್ಕೆ ಒಳಗಾಗಬಹುದು ಅನ್ನುವಂತ ಆತಂಕ ಆತನಲ್ಲಿ ಕಾಡ್ಲಿಕ್ಕೆ ಶುರುವಾಯಿತು. ಸೊ ಹೀಗಾಗಿ ಅಂದುಕೊಂಡಂತೆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂತಹ ತರಾತುರಿಯಲ್ಲಿ ಈ ಒಂದು ಸ್ಫೋಟವನ್ನ ಮಾಡದಂತೆ ಕಾಣಿಸ್ತಾ ಇದೆ. ನೀವು ಸಿಸಿಟಿವಿ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಬೇರೆ ಬೇರೆ ಸ್ಫೋಟಕಗಳನ್ನ ಮುಂದೆ ಇಂಜಿನ್ ಇರುವಂತಹ ಸ್ಥಳದಲ್ಲಿ ಅದನ್ನ ಇಟ್ಟಿರುವಂತದನ್ನ ಕೂಡ ನೋಡಬಹುದು. ಹಾಗಾಗಿ ಬಾನೆಟ್ ಕೂಡ ಪ್ರಾಪರ್ ಲಾಕ್ ಆಗದೆ ಇರುವಂತಹ ದೃಶ್ಯಗಳು ಕೂಡ ಈಗ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಬಾನೆಟ್ ನಲ್ಲಿ ಒಂದಿಷ್ಟು ಏನು ಸ್ಫೋಟಕಗಳನ್ನ ತುಂಬಿಕೊಂಡು ಬಂದು ಅದನ್ನ ಸ್ಫೋಟಿಸುವಂತ ಕೆಲಸವನ್ನ ಮಾಡಿದ್ನ ಅನ್ನುವಂತ ಅನುಮಾನಗಳಿದಾವೆ, ಅಥವಾ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಸ್ಫೋಟ ಸಂಭವಿಸ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ. ಅದಕ್ಕೆ ತನಿಖೆಯ ಮೂಲಕವೇ ಉತ್ತರ ಬರಬೇಕಾಗಿದೆ. ಕೇವಲ ಈ ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಅಲ್ಲದೆ ಬೇರೆ ಬೇರೆ ಸ್ಫೋಟಕಗಳನ್ನು ಕೂಡ ಬಳಸಿಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯದ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಆದ್ರೆ ಅದು ಯಾವ ರೀತಿಯಾದಂತಹ ಸ್ಫೋಟಕ ಅನ್ನುವಂಥದ್ದು ಅಂತಿಮ ವರದಿಯಲ್ಲಿ ಗೊತ್ತಾಗಬೇಕಾಗಿದೆ. ಮಮತಾ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದೆ.